ಹಾಯ್ ಆಲ್, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಕೋಲ್ಕತ್ತಾ ಫೇಮಸ್ ಪುಚ್ಕಾ ಪುರಿ ಮಾಡ್ತಾಯಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಮತ್ತು ಕಡಲೆಕಾಳನ್ನ ಒಂದು ಹಿಡಿಯಷ್ಟು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಐದು ಆಲೂಗಡ್ಡೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಈಗ ಒಂದು 4-5 ವಿಸಿಲ್ಲು ಕೂಗಿಸ್ಕೊತಾ ಇದ್ದೀನಿ. ಇದಂತೂ ಸೂಪರಾಗಿರುತ್ತೆ. ಪಾನಿನೇ ಒಂಥರ ಡಿಫ್ರೆಂಟಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೆನೆಸಿಟ್ಕೊಂಡು ಇವಾಗ ಪಾನಿಗೆ ರೆಡಿ ಮಾಡ್ಕೊಳ್ಳೋಣ. ಪಾನಿಗೆ ಮಾಮೂಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇದೆಲ್ಲ ಹಾಕಿ ಚೆನ್ನಾಗಿ ಪುದೀನ ಎಲ್ಲ ಫಸ್ಟೇ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಹಾಕಿ ತೊಳೆದು ಮತ್ತು ಇವಾಗ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಕ್ಲೀನಾಗಿ ಪೇಸ್ಟ್ ಆದಮೇಲೆ ಒಂದು ಸ್ವಲ್ಪ ನಾವು ಆ ಮಸಾಲೆನ ಹಾಗೆ ಇಟ್ಕೊಂಡಿರ್ತೀನಿ, ಪಾನಿ ಮಸಾಲಾನ. ಮತ್ತು ಈಗ ಹುಣಸೆಹಣ್ಣು ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನಾರ್ಮಲ್ ಪಾನಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ, ಬಟ್ ಇದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋ ಮಸಾಲ ಹಾಕಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ಎರಡೂ ಒಂಚೂರು ಜಾಸ್ತಿನೇ ಹಾಕಿದ್ದೀನಿ. ಮತ್ತು ಅದಕ್ಕೆ ಅದು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೀರು ನಮಗೆ ಪಾನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ನೀರನ್ನ. ಮತ್ತು ಇವಾಗ ಆಲೂಗಡ್ಡೆ ಸ್ಟಫಿಂಗ್ಗೆ ಪೂರಿಗೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ ಬೇಯಿಸಿ, ಅದಕ್ಕೆ ನಾವು ಪುದೀನ ಮಸಾಲನೂ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮೀಠಾ ಚಟ್ನಿ ಮಾಡಿಟ್ಕೊಂಡಿದ್ದೆ, ಹುಣಸೆಹಣ್ಣು ಬೆಲ್ಲ ಹಾಕಿ ಕರಗಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮತ್ತು ಕಡಲೆಕಾಳು. ನಾವು ನಾರ್ಮಲ್ ಪಾನಿಪುರಿಗೆ ನಾವು ಬಟಾಣಿ ಹಾಕ್ತೀವಲ್ಲ, ಇದಕ್ಕೆ ಕಡಲೆಕಾಳು ಹಾಕಬೇಕು. ಮತ್ತು ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ನಾರ್ಮಲಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇವಾಗ ಪಾನಿನೂ ರೆಡಿಯಾಗಿದೆ ಮತ್ತು ಸ್ಟಫಿಂಗು ರೆಡಿಯಾಗಿದೆ. ಇವಾಗ ಇದಕ್ಕೆ ಪುಚ್ಕಾ ಮಸಾಲ ಅಂತ ಹೇಳಿದ್ನಲ್ಲ, ಅದೇ ಒಂದು ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಧನಿಯಾ ಮತ್ತು ಜೀರಿಗೆ ಎರಡೂ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಡ್ರೈ ಫ್ರೈಯೇ ಮಾಡ್ಕೋಬೇಕಿದ್ದೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಚೆನ್ನಾಗಿ ವಾಸನೆ ಬರಬೇಕು, ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು, ಆವಾಗ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸೋಂಪು ಹಾಕಬೇಕು, ಬಟ್ ನಾನು ಸೋಂಪೇನು ಹಾಕಿಲ್ಲ. ಸೋಂಪು ಖಾಲಿಯಾಗಿತ್ತು ಅಂದ್ಬಿಟ್ಟು ಬರೀ ಇಷ್ಟೇ ಹಾಕ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ಳೋದು. ಸ್ವಲ್ಪ ಘಮ ಬರುತ್ತೆ ನೋಡಿ, ಸ್ವಲ್ಪ ವಾಸನೆ ಬಂದಂಗೆ ಆದಂಗೆ ನಾವು ಇದಾದಮೇಲೆ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೋಬೇಕು, ಪೌಡ್ರ್ ಮಾಡಿ. ಈಗ ಪೂರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರ್ಕೊಂಡು. ಈಗ ಇದನ್ನು ಮಿಕ್ಸಿ ಮಾಡಿ ಅದೇ ಮಸಾಲನೇ ಇದಕ್ಕೊಂದು ಸ್ಪೂನಷ್ಟು ಹಾಕಬೇಕು ಪಾನಿನೂ ಒಂಥರ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈಗ ಪಾನಿನೂ ರೆಡಿಯಾಗಿದೆ. ಮತ್ತು ಇವಾಗ ಸ್ಟಫಿಂಗಿಗೂ ಈ ಪೌಡ್ರ್ ಹಾಕಬೇಕು, ನಾವು ಪುಚ್ಕಾ ಮಸಾಲ ಮಾಡಿರ್ತೀವಲ್ಲ ಅದನ್ನು. ಈಗ ಪುಚ್ಕಾ ಪುರಿ ಈಸ್ ರೆಡಿ ಟು ಸರ್ವ್. ನಾವು ಪೂರಿ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು, ಆ್ಯಕ್ಚುಲಿ ನನ್ನ ಹಸ್ಬೆಂಡು ಕೋಲ್ಕತ್ತಾಗೆ ಹೋಗಿದ್ದಾರೆ ಇವಾಗ. ಅದಕ್ಕೆ ನಾವು ಇಲ್ಲಿ ಮನೇಲಿ ಈ ಥರ ಕೋಲ್ಕತ್ತಾ ಫೇಮಸ್ ಪೂರಿ ಮಾಡ್ತಾಯಿದ್ದೀನಿ. ಪುಚ್ಕಾ ಪೂರಿ ಅಂತೂ ಸೂಪರಾಗಿರುತ್ತೆ. ನನ್ನ ಹಸ್ಬೆಂಡ್ಗೂ ಹೇಳಿದ್ದೆ, ಅಲ್ಲೂ ಹೋಗಿ ತಿನ್ನಿ, ಪುಚ್ಕಾ ಪೂರಿ ತುಂಬ ಫೇಮಸ್ಸು ಅಂದ್ಬಿಟ್ಟು. ಈಗ ರೆಡಿಯಾಗಿದೆ. ನೀವೆಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.